ದೇವದುರ್ಗದಲ್ಲಿ ಟೋಲ್ ಜಟಾಪಟಿ ಮುಂದುವರೆದಿದೆ. ಜೆಡಿಎಸ್ ಶಾಸಕಿ ಕರಿಮ್ಮ ಧರಣಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೆಡಿಪಿ ಸಭೆ ಮತ್ತೆ ರಸ್ತೆಯಲ್ಲೂ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು ಶಾಸಕಿ. ಟೋಲ್ ವಿವಾದ ಬಗೆಹರಿಸೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ. ಲೋಕೋಪಯೋಗಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಿಗದಿ ಮಾಡಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಸಭೆಗೆ ದಿನಾಂಕ ಕೂಡ ನಿಗದಿಯಾಗಿದೆ, ಸಮಯ ಕೂಡ ನಿಗದಿ ಮಾಡಲಾಗಿದೆ. ಜುಲೈ 24ರ ಸಂಜೆ 5 ಗಂಟೆಗೆ ವಿಕಾಸಸೌಧದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ಮೀಟಿಂಗ್ ಸಭೆ ನಿಗದಿ ಬಳಿಕ ಧರಣಿಯನ್ನ ಹಿಂಪಡೆದಿದ್ದಾರೆ ಶಾಸಕಿ ಕರಿಮ್ಮ ಜಿ ನಾಯಕ್. ಟೋಲ್ಗೇಟ್ ರದ್ದು ಮಾಡಲೇಬೇಕು. ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಗೆಲ್ಲಬೇಕು. ರೈತರ ಹೊಟ್ಟೆನಲ್ಲಿ ಇರ್ತಕ್ಕಂಥ ಟೋಲ್ಗೇಟ್ ರದ್ದು ಮಾಡಲೇಬೇಕು. ಸರ್ಕಾರಕ್ಕೆ ಹೇಳುತ್ತಿದ್ದಾರ ಎಲ್ಲಿಯವರೆಗೆ ಹೋರಾಟ, ನೋಡಿ, ಕಳೆದ 2 ದಿನಗಳಿಂದಲೂ ಕೂಡ ಟೋಲ್ಗೇಟ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಶಾಸಕಿ ಕರಿಮ್ಮ. ಇದೀಗ ಅಂತೂ ಇಂತೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಕೆಡಿಪಿ ಸಭೆ ಮತ್ತೆ ರಸ್ತೆಯಲ್ಲೂ ಕೂಡ ಅಹೋರಾತ್ರಿ ಧರಣಿಯನ್ನ ಅದರಂತೆ ನಡೆಸಿದ್ರೂ ಕೂಡ ಶಾಸಕಿ ಟೋಲ್ ವಿವಾದ ಬಗೆಹರಿಸಬೇಕು, ಬಗೆಹರಿಸುವ ತನಕವೂ ಕೂಡ ನಾವು ಈ ಒಂದು ಧರಣಿಯನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ರು. ಇದೀಗ ರಾಜ್ಯ ಸರ್ಕಾರ ಸಭೆಯನ್ನ ನಿಗದಿ ಮಾಡಿದೆ. ಲೋಕೋಪಯೋಗಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಿಗದಿ ಮಾಡಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಿಗದಿ ಮಾಡಲಾಗಿದೆ. ಅಂದರೆ ಜುಲೈ 24ರ ಸಂಜೆ 5 ಗಂಟೆಗೆ ವಿಕಾಸಸೌಧ ಬೆಂಗಳೂರಿನಲ್ಲಿ ಮೀಟಿಂಗ್ ಅನ್ನ ಏರ್ಪಡಿಸಲಾಗಿದೆ. ಸಭೆ ನಿಗದಿ ಬಳಿಕ ಧರಣಿಯನ್ನ ಹಿಂಪಡೆದುಕೊಂಡಿದ್ದಾರೆ ಇದೀಗ ಶಾಸಕಿ ಕರಿಮ್ಮ ಜಿ ನಾಯಕ್. ಕಳೆದ 2 ದಿನಗಳಿಂದಲೂ ಕೂಡ 2 ಟೋಲ್ಗಳಲ್ಲಿ ಹಣ ಸಂಗ್ರಹ ಮಾಡಲಾಗ್ತಾ ಇತ್ತು. ಮತ್ತು ಸ್ಥಳೀಯರಿಗೂ ಕೂಡ ಸಾಕಷ್ಟು ಕಿರಿಕಿರಿಯ ಅನುಭವಗಳಾಗ್ತಾ ಇತ್ತು. ಸೊ ಇದು ಶಾಸಕಿ ಕರಿಮ್ಮ ಅವರ ಗಮನಕ್ಕೆ ತೆಗೆದುಕೊಂಡು ಬರಲಾಗಿತ್ತು. ಸರ್ಕಾರಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈಗ ಧರಣಿ ಕೂತ ನಂತರ ರಾಜ್ಯ ಸರ್ಕಾರ ಸ್ಪಂದಿಸಿದೆ.